ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ಸ್ನೇಹಿತರೆ, ನಾನಿಂದು ಹರದೇಶನಹಳ್ಳಿಯಲ್ಲಿ ಇರ್ತಕ್ಕಂತಹ ಕೆಲವು ವೀರಗಲ್ಲಗಳನ್ನು ತೋರಿಸಲಿಕ್ಕೆ ನಿಮಗೆ ಕರ್ಕೊಂಡು ಬಂದಿದ್ದೀನಿ. ನೋಡಬಹುದು, ಒಂದು ತೋಟದಲ್ಲಿದ್ದೀನಿ. ಸುತ್ತ ಯಾರೂ ಇಲ್ಲ. ಇದು ಒಂದು ಹರದೇಶನಹಳ್ಳಿಯ ದಕ್ಷಿಣ ಭಾಗಕ್ಕೆ ಒಂದು ರಸ್ತೆ ಬರುತ್ತೆ, ಒಂದು ಕಚ್ಚಾ ರಸ್ತೆ. ಆ ರಸ್ತೆಯಲ್ಲಿ ಬಂದರೆ ಒಂದು ನೀರಿನ ಟ್ಯಾಂಕ್ ಕಾಣಿಸುತ್ತೆ. ಆ ಟ್ಯಾಂಕ್ ಪಕ್ಕದಲ್ಲಿ ನಡ್ಕೊಂಡು ಬಂದರೆ ಈ ಒಂದು ಮರ ಕಾಣಿಸುತ್ತೆ. ಈ ಮರದ ಕೆಳಗೆ ಇಲ್ಲಿ ಇರೋದು ಅಂತ ನನಗೆ ಗೂಗಲ್ ಲೊಕೇಶನಲ್ಲಿ ತೋರಿಸ್ತು. ನಿಮಗೆ ಇದು ಗೂಗಲ್ ಲೊಕೇಶನಲ್ಲೂ ಸಿಗುತ್ತೆ. ಹೀರೋಯಿಕ್ ಸ್ಟೋನ್ಸ್ ಆಫ್ ಹರದೇಶನಹಳ್ಳಿ ಅಂತ ಇದು ಟೈಪ್ ಮಾಡಿದರೆ ನಿಮಗೆ ಈ ಲೊಕೇಶನ್ ಕಾಣಿಸಿಗುತ್ತೆ. ನೋಡ್ಬೋದು, ಯಾರೂ ಇಲ್ಲ. ಒಬ್ಬನೇ ಹೊಲದಲ್ಲೂ ಯಾರೂ ಇಲ್ಲ. ಅಂದರೆ ಊರೇನು ತುಂಬ ದೂರ ಇಲ್ಲ, ಹತ್ತಿರ ಇದೆ. ಒಬ್ಬೊಬ್ಬರೇ ಬರೋಕ್ಕೆ ಹೋಗಬೇಡಿ, ಯಾರು ಫ್ರೆಂಡ್ಸ್ ಜೊತೆ ಬನ್ನಿ. ನೋಡಿ ಸ್ನೇಹಿತರೆ, ಇಲ್ಲಿ ಸಾಕಷ್ಟು ವೀರಗಲ್ಲುಗಳು ಇದ್ದಾವೆ. ಇದು ಸುತ್ತ ಹೊಲ, ತೋಟ, ಗದ್ದೆ ಇದೆ. ಗದ್ದೆ ಇಲ್ಲ, ತೋಟ ಇದೆ. ಎಲ್ಲ ಹೊಲ. ಅದರಲ್ಲಿ ಒಂದು ಸಣ್ಣ ಮರದ ಕೆಳಗೆ ವೀರಗಲ್ಲುಗಳಿವೆ ನೋಡಿ. ಯಾರು ಬರೋಲ್ಲ. ಯಾರು ಬಂದರೂ ಭಯ, ತುಂಬ ಭಯ. ನೋಡಿ ಹೇಗಿದೆ ಎಲ್ಲ ಇದು ಬೆಳ್ಕೊಂಡಿದೆ. ನೋಡ್ಬೋದು ನೀವು, ಇಲ್ಲಿ ವೀರಗಲ್ಲುಗಳಿವೆ. ಕತ್ತಿ ಹಿಡ್ದಿರ್ತಕ್ಕಂತಹ ಒಬ್ಬ ಯೋಧ ನೋಡಿ. ಆ ಕತ್ತಿ ನೋಡಿ ಎಷ್ಟು ನೀಟಾಗಿ, ಆ ಒಡವೆಗಳು ಅವನ ಮೈ ಮೇಲೆ, ವಸ್ತ್ರಗಳನ್ನ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ನೋಡಿ. ನೋಡಿ, ನೋಡ್ಬೋದು ನೀವು ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂತ. ಕೈಯಲ್ಲಿ ಧನಸ್ಸು ಕೂಡ ಇದೆ, ಬಿಲ್ಲು, ಈ ಕಡೆ ಖಡ್ಗ ಇಡ್ತಕ್ಕಂಥ ವ್ಯಕ್ತಿ ನೋಡಿ. ಇಲ್ಲೊಂದಿದೆ ವೀರಗಲ್ಲು. ಆ ಕಡೆ ಕೈಯಲ್ಲಿ ಏನೋ ಹಿಡಿದಿದ್ದಾರೆ, ಗುರಾಣಿ ಅನಿಸುತ್ತೆ ನನಗದು. ಖಡ್ಗನ ನೆಲಕ್ಕೆ ಇಟ್ಕೊಂಡು ನಿಂತಿರ್ತಕ್ಕಂಥ ಒಬ್ಬ ವೀರ ನೋಡ್ಬೋದು. ಆ ಕಡೆ ಕೈಯಲ್ಲಿ ಏನೋ ಹಿಡ್ದಿದ್ದಾರೆ, ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ಬೋದು ನೀವು. ಇಲ್ಲೊಬ್ಬ ವೀರ ನೋಡಿ. ಖಡ್ಗವನ್ನು ಹಿಡ್ತಿರ್ತಕ್ಕಂಥ ನೋಡಿ. ಆ ಕಡೆ ಸೂರ್ಯ, ಈ ಕಡೆ ಚಂದ್ರ. ಮೋಸ್ಟ್ಲಿ ಏನೋ ಟೋಪಿನ ಏನೋ ಹಾಕಿದ್ದಾರೆ, ಬೇಕಾದ್ರೆ ನೋಡ್ಬೋದು ನೀವು. ಕಿವಿ ಮೇಲೆ ಟೋಪಿ ಥರ ಏನೋ ಇದೆ. ಅವರ ಆಭರಣಗಳು. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ಖಡ್ಗ, ಅಂದರೆ ಸೊಂಟದಲ್ಲಿ ಒಂದು ಚಾಕು ಥರ. ಕಠಾರಿ, ಖಡ್ಗ ಅಂತಾರಲ್ಲ, ಸೊಂಟದಲ್ಲಿ ಒಂದು. ಮೋಸ್ಟ್ಲಿ ಅದು ಖಡ್ಗ ಅಲ್ಲ, ಯಾವುದೋ ಒಂದು ಆಯುಧ ಅನಿಸುತ್ತೆ. ಇಲ್ಲಿರೋದು ಖಡ್ಗ ಅನಿಸುತ್ತೆ ನೋಡಿ, ಸೊಂಟದಲ್ಲಿರೋದು ನೋಡಿ. ಈ ವೀರನ ಸೊಂಟದಲ್ಲೂ ಕೂಡ ಒಂದು ಕತ್ತಿ ಇದೆ, ಕೈಯಲ್ಲಿ ಒಂದು ಕತ್ತಿ. ಆ ಕಡೆ ಈ ಕಡೆ ಏನು ರೆಕ್ಕೆ ಥರನೂ ಏನೋ ಬಿಡಿಸಿದ್ದಾರೆ ನೋಡಿ. ಮತ್ತು ತಲೆ ಮೇಲೆ ಒಂದು
ಕಿರೀಟದ ಥರ ಇದೆ ನೋಡಿ, ಆ ಕಡೆ ಈ ಕಡೆ ಕೊಂಬುಗಳು. ನೋಡ್ಬೋದು ಸೂರ್ಯಚಂದ್ರ ಬಿಡಿಸಿದ್ದಾರೆ ಕೈಯಲ್ಲಿ. ಈ ಕೈಯಲ್ಲಿ ಏನೋ ಇದೆ ನೋಡಿ, ಆ ಕೈಯಲ್ಲಿ ಏನೋ ಇದೆ. ಈ ವೀರಗಲ್ಲುಗಳನ್ನು ಇಲ್ಲಿ ಏಕೆ ನೆಟ್ಟಿದ್ದಾರೆ ಅಂದರೆ, ಆಗಿನ ಕಾಲದಲ್ಲಿ ಈಗಿನ ಕಾಲದ ಥರ ಫೋಟೋಗಳು ಇರಲಿಲ್ಲ. ತಮ್ಮ ಪೂರ್ವಜರನ್ನು, ತಮ್ಮ ಚಿತ್ರಗಳನ್ನು ಹೇಗೆ ನಾವು ಪೂಜೆ ಮಾಡಬೇಕು, ಮುಂದೆ ಪೂರ್ವಜರ ಚಿತ್ರಗಳನ್ನು ಹೇಗೆ ಪೂಜೆ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಈ ಮೂರ್ತಿಗಳನ್ನು ಕೆತ್ತಿ, ಅವರ ಮರಣದ ನಂತರ ಈ ಮೂರ್ತಿಗಳನ್ನು ಕೆತ್ತಿ ಇದಕ್ಕೆ ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇಲ್ಲಿನ ಜನರಲ್ಲಿ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಇಂಥ ವೀರಗಲ್ಲುಗಳನ್ನು ಕೆತ್ತಿದ್ದಾರೆ. ನೋಡ್ಬೋದು, ತುಂಬ ಪೊದೆ ಬೆಳೆದಿದೆ. ಇಲ್ಲಿ ವೀರಗಲ್ಲುಗಳಿವೆ. ಅಂದರೆ ಈಗಿನ ಕಾಲದ ಥರ ಫೋಟೋ ಇಲ್ಲದ ಕಾರಣ ತಮ್ಮ ಪೂರ್ವಜರ ಚಿತ್ರಗಳನ್ನು ಇಲ್ಲಿ ಕೆತ್ತಿ ಒಂದು ಸಮುದಾಯದವರು ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಆಚರಿಸ್ಕೊಂಡು ಬರ್ತಿದ್ರು ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ನೋಡ್ಬೋದು, ಪಕ್ಕದಲ್ಲಿ ಒಂದು ನಂದಿ ಇದೆ. ಅಂದರೆ ಇದು ಶೈವ ಪಂಥದವರು ಅನ್ನೋದು ಇಲ್ಲಿ ನಾವು ಊಹಿಸ್ಬೋದು, ಏಕೆಂದರೆ ನಂದಿ ಇದೆಯಲ್ಲ. ಆದ್ದರಿಂದ ಇವರು ಶೈವ ಪಂಥದ ವ್ಯಕ್ತಿಗಳು ಮತ್ತು ಅವ್ರನ್ನ ಪೂಜಿಸ್ತಕ್ಕಂತಹ ಒಂದು ಪಂಥದವರು ಅಂತ ನಾವು ಇಲ್ಲಿ ಊಹೆ ಮಾಡ್ಬೋದು. ಅಂದರೆ ಅಚ್ಚುಕಟ್ಟಾಗಿ ಚಿತ್ರಗಳನ್ನು, ತಮ್ಮ ಪೂರ್ವಜರ ಚಿತ್ರಗಳನ್ನು ಇಲ್ಲಿ ಕೆತ್ತಿದ್ದಾರೆ ನೋಡಿ. ಎಷ್ಟು ಸೊಗಸಾಗಿ ಕೆತ್ತಿ ಪೂಜೆ ಮಾಡಿದ್ದಾರೆ. ನಾವು ಇವಾಗ ಫೋಟೋ ಇದೆ, ನಾವು ಪೂಜೆ ಮಾಡ್ತೀವಿ. ಬಟ್ ಆಗಿನ ಕಾಲದಲ್ಲಿ ಯಾವುದೇ ಫೋಟೋ ಇಲ್ಲದ ಕಾಲದಲ್ಲಿ ಯಾವುದೇ ಚಿತ್ರಗಳನ್ನು ಬಿಡಿಸ್ಲಿಕ್ಕೆ ಆಗದಂಥ, ಅಂದರೆ ಚಿತ್ರಗಳನ್ನು ಬಿಡಿಸ್ಲಿಕ್ಕೆ ಆಗದೇ ಇರೋವಂಥ ಕಾಲದಲ್ಲಿ ತಮ್ಮ ಪೂರ್ವಜರ ಒಂದು ಚಿತ್ರಗಳನ್ನು ಈ ಥರ ಒಂದು ಕಲ್ಲಿನ ಮೇಲೆ ಕೆತ್ತನೆ ಮಾಡಿ ಅವನ್ನ ಪೂಜಿಸ್ಕೊಂಡು ಬಂದಿರ್ತಾರೆ ಇಲ್ಲಿವರೆಗೂ. ನೋಡ್ಬೋದು ನೀವು. ಸ್ನೇಹಿತರೆ, ನಾನು ಈಗ ಇನ್ನೊಂದು ಗ್ರಾಮದಲ್ಲಿ, ಅಂದರೆ ತಿಂಡ್ಲು ಅನ್ನೋ ಗ್ರಾಮದಲ್ಲಿ ಇದ್ದೀನಿ. ಸರ್ಕಾರಿ ಶಾಲೆಯ ಮುಂಭಾಗದಲ್ಲಿ ಇದ್ದೀನಿ. ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದರೆ, ನೋಡಬಹುದು ಇಲ್ಲೂ ಕೂಡ ಸಾಕಷ್ಟು ವೀರಗಲ್ಲುಗಳನ್ನ ಸುರಕ್ಷಿತವಾಗಿ ಒಂದು ಜಾಗದಲ್ಲೇ ಇಟ್ಟಿದ್ದಾರೆ ಈ ಊರಿನ ಗ್ರಾಮಸ್ಥರು. ನೋಡ್ಬೋದು, ನಿಮಗೆ ಕಾಣಿಸ್ತಿದ್ದಾವೆ. ನೋಡ್ಬೋದು, ಇದು ಒಬ್ಬ ವೀರಗಲ್ಲು. ಸೇಮ್ ಅಲ್ಲೇ ಹೇಳ್ದಾಗೆ ಇಲ್ಲೂ ಕೂಡ ಇರಬಹುದು. ನಮ್ಮ ಪೂರ್ವಜರ ಚಿತ್ರಗಳನ್ನು ಕೆತ್ತಿ ಅದಕ್ಕೆ ಪೂಜೆ ಮಾಡುತ್ತಿರ್ತಕ್ಕಂಥ ಒಂದು ಸಮುದಾಯದವರು ಸಮಯ ಇರಬಹುದು ಅನ್ನೋ ನನ್ನ ಅನಿಸಿಕೆ. ನೋಡಿ, ನಂದಿ ಕೂಡ ಇಲ್ಲಿದೆ. ಇಲ್ಲೊಂದು ಕಲ್ಲಿದೆ. ಮೋಸ್ಟ್ಲಿ ಇದು ಶಾಸನ ಇಲ್ಲ ಯಂತ್ರಗಲ್ಲು ಇರಬಹುದು ಅಂತ ನನ್ನ ಅನಿಸಿಕೆ. ನೋಡಿ, ಇಲ್ಲೊಬ್ಬ ವೀರ. ಇಲ್ಲಿ ಮಹಿಳೆಯ ಕಲ್ಲು ಕೂಡ ಇದೆ ನೋಡಿ. ಇಲ್ಲಿ ಮಹಿಳೆ, ಇಲ್ಲಿ ಪಕ್ಕದಲ್ಲಿ ಮಹಿಳೆಯರು ಕೂಡ ಆಗಿನ ಕಾಲದಲ್ಲಿ ಒಂದು ಶೌರ್ಯ ಪರಾಕ್ರಮದಿಂದ ಇದ್ದರು ಅನ್ನೋದಕ್ಕೆ ಇಲ್ಲಿ ಒಂದು ಕುರುಹು ಸಿಗ್ತದೆ. ನೀವು ನೋಡ್ಬೋದು, ತಮ್ಮ ಪೂರ್ವಜರ ಚಿತ್ರಗಳನ್ನು ಇಲ್ಲಿ ಕೆತ್ತಿ ಪೂಜಿಸ್ಕೊಂಡು ಬಂದಿರ್ತಾರೆ. ನೋಡ್ಬೋದು, ಇದು ಮಹಿಳೆಯ ಇಲ್ಲ ಪುರುಷನ ಇದು ಅಂತ ಗೊತ್ತಾಗ್ತಿಲ್ಲ. ಎರಡೂ ಕೈಯಲ್ಲಿ ಕತ್ತಿ, ಮತ್ತು ಇಲ್ಲಿ ನೋಡ್ಬೋದು ನಾಗರ ಹಾವು ಕೂಡ ಇಲ್ಲಿ ಬಂದಿದೆ. ಮೋಸ್ಟ್ಲಿ ಇದು ನಾಗರ ಹಾವು ಕಚ್ಚಿ ಸತ್ತಿರ್ತಕ್ಕಂತಹ ವ್ಯಕ್ತಿ ಆಗಿರ್ಬೋದು, ಇಲ್ಲ ಏನೋ ಒಂದು ಸೂಚಿಸುತ್ತೆ. ಅದು ಇದೆ ಅಂದರೆ ಅದು ಸುಮ್ಮನೆ ಇರೋಲ್ಲ. ಇಲ್ಲಿ ಒಂದು ಯಂತ್ರಗಲ್ಲಿದೆ, ನೋಡಬಹುದು ನೀವು. ಇದರಲ್ಲಿ ಏನೋ ಬರ್ತಿದೆ, ನನಗೆ ಗೊತ್ತಾಗ್ತಿಲ್ಲ. ತುಂಬ ಸರ್ಚ್ ಮಾಡಿದೆ, ಬಟ್ ಏನೂ ಗೊತ್ತಾಗಲಿಲ್ಲ. ಅಲ್ಲಿ ಸ್ಥಳೀಯರನ್ನು ಕೂಡ ಕೇಳಿದ್ರು, ಅವರಿಗೂ ಕೂಡ ಅಂಥ ಮಾಹಿತಿ ಏನು ಲಭ್ಯವಾಗಲಿಲ್ಲ. ಅದಕ್ಕೆ ಪೇಂಟ್ ಬಳಿದು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಂದರೆ ಒಂದು ಜಾಗದಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರಲ್ಲ, ಅದೇ ಗ್ರೇಟು. ಇದು ತುಂಬ ಜನ ನಿರ್ಲಕ್ಷ್ಯ ನೋಡಿದಾರಲ್ಲ ಹಿಂದೆ ಅರ್ದೇಶನಹಳ್ಳಿಯಲ್ಲಿ ಎಷ್ಟು ನಿರ್ಲಕ್ಷ್ಯದಿಂದ ಇಟ್ಕೊಂಡಿದ್ರು ಅಂತ. ನೋಡ್ಬೋದು, ಇಲ್ಲಿ ಏನೋ ಕೈಯಲ್ಲಿ ಏನೋ ಒಂದು ಬಟ್ಟೆ ಥರ ಇಲ್ಲ ಏನೋ ಇದೆ, ಹಾವು ಇಲ್ಲ ಏನೋ ಹಿಡಿದಿದ್ದಾರೆ ಕೈಯಲ್ಲಿ. ಮೋಸ್ಟ್ಲಿ ಇದು ಮಹಿಳೆ ಅನಿಸುತ್ತೆ, ನನ್ನ ಅನಿಸಿಕೆ ಇದು ಮಹಿಳೆ ಅನಿಸುತ್ತೆ.
ಅಷ್ಟೊಂದು ನನಗೆ ಗೊತ್ತಿಲ್ಲ. ಈಗ ತುರುಬು ಇದೆ, ಮೇಲೆ ತುರುಬು ಇರೋದ್ರಿಂದ ನನಗೆ ಮಹಿಳೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಕಿವಿಯಲ್ಲಿ ಓಲೆಗಳು ಕೂಡ ಇದ್ದಾವೆ, ನೋಡ್ಬೋದು ನೀವು. ಮೋಸ್ಟ್ಲಿ ಮಹಿಳೆನೇ ಅನಿಸುತ್ತೆ ಈ ಚಿತ್ರವನ್ನು ನೋಡಿದರೆ. ಕಾಲಲ್ಲಿ ಗೆಜ್ಜೆ ಎಲ್ಲ ಇದ್ದಾವೆ ಮತ್ತು ಕೈಯಲ್ಲಿ ಖಡ್ಗವನ್ನು ಕೂಡ ಹಿಡಿದಿದ್ದಾರೆ. ಅಂದರೆ ಆಗಿನ ಕಾಲದಲ್ಲಿ ಮಹಿಳೆಯರು ಕೂಡ ತುಂಬ ಶೌರ್ಯ ಪರಾಕ್ರಮದಿಂದ ಯುದ್ಧಗಳಲ್ಲೂ ಭಾಗವಹಿಸಿದಂತಹ ಸಮಯಗಳಿವೆ. ಮಹಿಳೆಯರು ಕೂಡ ನೋಡ್ಬೋದು ಎಷ್ಟು ಚೆಂದವಾಗಿ ಕೆತ್ತಿದ್ದಾರೆ. ಒಂಥರ ಫೋಟೋ ಹೊಡೆದು ಇಟ್ಟ ಹಾಗೆ ಕಾಣಿಸುತ್ತೆ ಅಲ್ವಾ? ಫೋಟೋ ಇಲ್ಲದೇ ಇದ್ರೇನು ತಮ್ಮ ಪೂರ್ವಜ ಚಿತ್ರಗಳನ್ನು ಹೀಗೆ ಕೆತ್ತಿ ಇಟ್ಟಿದ್ದಾರೆ. ಇಲ್ಲೊಂದು ನಂದಿ ಇದು ಕೂಡ ಇದೆ, ಅದು ಕೂಡ ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ನಂದಿ ಇದಾಗಿರ್ಬೋದು. ನೋಡು, ಕಲ್ಲನ್ನು ಎಷ್ಟು ನೀಟಾಗಿ ಕೆತ್ತಿ ಕಟ್ ಮಾಡಿ ಈ ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ನೋಡ್ಬೋದು, ಇದು ಶಾಲೆಯ ಮುಂಭಾಗದಲ್ಲೇ ಇದೆ. ಶಾಲೆಯನ್ನು ಅತ್ಯುತ್ತಮವಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಎಲ್ಲ ಶಾಲೆಗಳು ಈ ಥರ ಒಂದು ಜೀರ್ಣೋದ್ಧಾರ ಆಗಿಬಿಟ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು. ನೋಡ್ಬೋದು, ತಿಂಡ್ಲು ಗ್ರಾಮ ಅದರ ಶಾಲೆಯ ಮುಂಭಾಗದಲ್ಲೇ ಇದ್ದಾವೆ. ಪಕ್ಕದಲ್ಲಿ ಒಂದು ದೇವರ ಮುಂದೆ ಒಂದು ದೇವಸ್ಥಾನದ ಒಂದು ಹ್ಯಾಚ್ ಇದೆ. ಅದರ ಮುಂಭಾಗದಲ್ಲೇ ಇವು ಕಾಣಸಿಗ್ತವೆ. ನೀವು ಕೂಡ ಹೋಗಿ ನೋಡ್ಬೋದು. ಅಂದರೆ ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ತಪ್ಪಾಗಿದೆ, ಅದರಿಂದ ಒಂದು 100-200 ಮೀಟ್ರ್ ಮುಂದೆ ಬರಬೇಕು. ಈ ಸ್ಕೂಲಿನ ಮುಂಭಾಗದಲ್ಲೇ ನಿಮಗೆ ಇವು ಕಾಣಿಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ವೀರಗಲ್ಲುಗಳ ಒಂದು ವಿಡಿಯೋ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.